ಇವತ್ತು ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಸ್ವಾಗತ. ಅವರೆಕಾಳು ಸಾಂಬಾರು ಮಾಡೋಣ ಮುದ್ದೆ ಜೊತೆಗೆ ಅಂತ ಹೇಳ್ಬಿಟ್ಟು ನಾನು ಅವರೆಕಾಳು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಅದಕ್ಕೆ 2 ಟೊಮೆಟೊ, 2 ಈರುಳ್ಳಿ, ಹಾಗೆಯೇ ಒಣಕೊಬ್ಬರಿ, ಹಸಿಮೆಣಸು, ಶುಂಠಿ ಮತ್ತು ಬೆಳ್ಳುಳ್ಳಿ ಯೂಸ್ ಮಾಡೋರು ಮಾಡ್ಕೋಬೋದು, ಬೇಡ ಅಂದವರು ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಸುಮ್ಮನೆ ತೋರಿಸ್ಲಿಕ್ಕೆ ಇಟ್ಟಿದ್ದೀನಿ. ಹಾಗೆಯೇ ನಾನು 1 ಟೊಮೆಟೊ ಮತ್ತು 1 ಈರುಳ್ಳಿನ ಮಿಕ್ಸಿಯಲ್ಲಿ ಹಾಕ್ಕೊಳ್ಳೋಕ್ಕೆ ನಾನು ಎತ್ತಿಟ್ಕೊಂಡಿದ್ದೀನಿ. ನೋಡಿ, 1 ಟೊಮೆಟೊ ಮತ್ತು 1 ಈರುಳ್ಳಿನ ಮಿಕ್ಸಿಯಲ್ಲಿ ಹಾಕಿಟ್ಕೊಂಡಿದ್ದೀನಿ. ಹಾಗೆಯೇ ಇವಾಗ ಒಗ್ಗರಣೆ ಹಾಕ್ಕೋಬೇಕು. ಒಗ್ಗರಣೆಯಲ್ಲಿ ನಿಮ್ಮ ಇಷ್ಟ, ನೀವು ತುಪ್ಪದಲ್ಲಾದರೂ ಹಾಕ್ಕೊಳ್ಳಿ ಅಥವಾ ಎಣ್ಣೆಲಾದರೂ ಹಾಕ್ಕೊಳ್ಳಿ. ಚೆನ್ನಾಗಿ ಒಗ್ಗರಣೆಗೆ ಪಟ ಸಾಸಿವೆ ಅಂದಮೇಲೆ ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಹಾಕ್ಕೋಬೇಕು, ಹಾಗೆ ಕರಿಬೇವು ಹಾಕಿ ಚೆನ್ನಾಗಿ ಬಾಡಿಸ್ಬೇಕಾಗತ್ತೆ. ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಬಾಡಿಸಿ, ಆ ನಂತರ ಹಸಿಮೆಣಸು, ಉಪ್ಪು ಹಾಕಿ, ಒಬ್ಬೊಬ್ಬರು ಹಸಿಮೆಣಸನ್ನು ನೀವು ರುಬ್ಕೊಳ್ಳೋರಿದ್ರೆ ಹಾಗೆಯೇ ರುಬ್ಕೊಂಡು ಹಾಕ್ಬೋದು. ನಾನಿಲ್ಲಿ ಹಸಿಮೆಣಸು ಯೂಸ್ ಮಾಡ್ತಾಯಿಲ್ಲ, ಖಾರ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಹಾಗಾಗಿ ನಾನು ಮಿಕ್ಸಿಯಲ್ಲಿ ಹಾಕ್ಕೊಳ್ಳಿಲ್ಲ. ಹಾಗೆಯೇ ಕೊತ್ತಂಬರಿ, ಧನಿಯಾ ಪುಡಿ ಇಲ್ಲಾಂದರೆ ಸಾಂಬಾರು ಪುಡಿ ಹಾಕ್ಕೊಳ್ಳಿ. ಹಾಗೆಯೇ ಸ್ವಲ್ಪ ಬೆಲ್ಲ, ಹಾಗೆಯೇ ಅರಿಶಿನ ಪುಡಿ, ಸ್ವಲ್ಪ ಹುಣಸೆಹಣ್ಣಿನ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಇನ್ನೊಂದರಲ್ಲಿ ಕುಕ್ಕರಲ್ಲಿ 2 ವಿಸಿಲು ಅವರೆಕಾಳು ಸಿಪ್ಪೆ ಬಿಡಿಸಿರುವಂಥದ್ದು, ಹಾಗೆಯೇ ಮೇಲ್ಗಡೆ ಒಂದು ಲೇಯರ್ ಇರುತ್ತಲ್ಲ ಅದನ್ನು ಬಿಡಿಸಿರುವಂಥದ್ದು ತೊಗೊಂಡ್ಬಿಟ್ಟು ಚೆನ್ನಾಗಿ ತೊಳೆದು ಹಾಗೆ 2 ವಿಸಿಲ್ ಹೊಡೆಸ್ಬಿಟ್ಟು ಅದನ್ನು ಈ ಒಂದು ಗ್ರೇವಿಗೆ ಮಿಕ್ಸ್ ಮಾಡಿದ ಮೇಲೆ ಈ ಥರ ಸಾಂಬಾರಾಗುತ್ತೆ. ತುಂಬ ರುಚಿಯಾಗುತ್ತೆ. ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್. ಸ್ವಲ್ಪ ದಿನಸಿ ಸಾಮಾನು ತೊಗೊಂಬರೋಣ ಅಂತ ಮೂರಿಗೆ ಹೋಗೋಣ ಅಂತ ಹೋಗಿದ್ವಿ ನಾವೆಲ್ಲ. ಇಲ್ಲಿ ನೋಡಿದರೆ ನನ್ನ ಮಗ ಬರೀ ಆ ಪಾನಿಪೂರಿ ಅಂತೆ, ಇದು ಕುರುಕ್ಲು ತಿಂಡಿ ಇರುತ್ತಲ್ಲ ಅಲ್ಲೇ ಕರ್ಕೊಂಡು ಹೋಗ್ತಾಯಿದ್ದ. ನಾನು ದಿನಸಿ ತೊಗೊಳ್ಬೇಕು ಅಂತ ಹೋಗಿ ಬರೀ ಆ ಕುರುಕ್ಲು ತಿಂಡಿ ಹತ್ರನೇ ಹುಡುಕ್ತಾ ಕೂತಿದ್ದೆ. ಏನು ಮಾಡಬೇಕಪ್ಪ ಈ ಮಕ್ಕಳನ್ನ ಅಂತ. ಅದು ತೊಗೊಳೋಣ ಇದು ತೊಗೊಳೋಣ ಅಂತಂದು ತೋರಿಸಿ ಇಡ್ತಿದ್ದ. ಹಾಗೆ ನಾವು ಜಾಸ್ತಿ ಏನೂ ತೊಗೊಳ್ಳಿಲ್ಲ. ಆಫರ್ಸು ಕಡಿಮೆ ಇತ್ತು ಈ ಸರಿ, ಏನಕ್ಕೋ ಗೊತ್ತಿಲ್ಲ, ಆಫರ್ಸ್ ಏನು ಜಾಸ್ತಿ ಇರಲಿಲ್ಲ. ಹಾಗಾಗಿ ಇಂಪಾರ್ಟೆಂಟ್ ಸಾಮಾನು ಮಾತ್ರ ತೊಗೊಂಬಂದ್ವಿ. ಹಾಗೆಯೇ ಇದರಲ್ಲಿ ಬೈ 1 ಗೆಟ್ 1 ಅಂತ ಒಂದಿತ್ತು, ಜಾಮಲ್ಲೂ ಇತ್ತು ಮತ್ತು ಹಾಗೆಯೇ ಇದರಲ್ಲಿ ಬಿಸ್ಕೆಟ್ಗಳಲ್ಲಿತ್ತು. ಹಾಗೆ ಇನ್ನೊಂದೇನೋ ತೊಗೊಂಬಂದ್ವಿ, ಕಾಬೂಲ್ ಕಡಲೆ ಬರುತ್ತಲ್ಲ ಅದರಲ್ಲೊಂದು ತುಂಬಾ ಆಫರ್ ಇತ್ತು. ಆಮೇಲೆ ಕರಿ ಕಡಲೆ ಅಂತ ಬರುತ್ತಲ್ಲ, ಉಸುಳಿ ಎಲ್ಲ ಮಾಡ್ತಾರಲ್ಲ ಅದರಲ್ಲೂ ತುಂಬಾ ಆಫರ್ ಇತ್ತು. ಬೈ 1 ಗೆಟ್ 1 ತೊಗೊಳ್ಳಿ, 1/4 kg ತೊಗೊಳ್ಳಿ, ಮತ್ತು ಓಪನ್ ಇರೋದೇನೋ ಅವ್ರದ್ದೇ ಇರೋದೇನೋ ಇತ್ತಂತಪ್ಪ, ಓಪನ್ ಬ್ಯಾಗಲ್ಲಿತ್ತು. ಅದೇನೋ ಕಡಿಮೆ ಬರುತ್ತೆ ಅಂತ ಹೇಳಿದರು. ತುಂಬ ಒಳ್ಳೆ ಕ್ವಾಲಿಟಿ ಇದೆ, ಬೇಕಾದ್ರೆ ತೊಗೊಂಡೋಗಿ ಅಂತಂದರು. ನಾವು ಬರೀ ಕರಿ ಕಡಲೆ ಇತ್ತಲ್ಲ ಅದಷ್ಟೇ ತೊಗೊಂಬಂದ್ವಿ. ಕಾಬೂಲ್ ಕಡಲೆ ಜಾಸ್ತಿ ಕ್ವಾಂಟಿಟಿಯಲ್ಲಿತ್ತು, ಅಷ್ಟು ಖರ್ಚಾಗಲ್ಲ, ಯಾಕಂದರೆ ನಾನು ಯೂಸು ಮಾಡಲ್ಲ ಅಷ್ಟು. ಹಾಗಾಗಿ ಅದು ಏನೂ ತೊಗೊಳ್ಳಿಲ್ಲ ನಾನು. ಹಾಗೆ ಬರ್ತಾ ಹಣ್ಣನ್ನು ಸ್ವಲ್ಪ ತೊಗೊಂಬಂದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.